ಅಳ್ಬೇಡ ಸಾಕ್ಷಿ, ಸಮಾಧಾನ ಮಾಡ್ಕೊ. ಈಗ ಸಮಾಧಾನ ಮಾಡ್ಕೊಳ್ಳಿ ರಂಜಿತ್. ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಲ್ವಾ? ಹೀಗಾಗತ್ತೆ ಅಂತ ನಾವು ಮುಂಚೆನೆ ಗೆಸ್ ಮಾಡಿದ್ವಿ ಸಾಕ್ಷಿ. ಗೆಸ್ ಮಾಡಿದ್ವಿ ನಿಜ. ನಮ್ಮಪ್ಪ ಅಮ್ಮ ಇಬ್ರು ಒಪ್ಕೊಂಡ್ರು. ಆದ್ರೆ ನನ್ನ ಅಣ್ಣ ತಮ್ಮ ನನ್ನನ್ನ ಅಷ್ಟು ಹಚ್ಕೊಂಡಿದ್ರು ಒಡ ಹುಡ್ತೋಳು ಅಂತ ನಾನು ನೋಡ್ದೆ. ಅಷ್ಟು ನಿಕೃಷ್ಟವಾಗಿ ಕಂಡ್ರಲ್ಲ. ನನ್ನ ಕನ್ಸಲ್ಲಿ ಈ ರೀತಿ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ನಾನು ಅಂದ್ಕೊಂಡಿದ್ದೆ ಸಾಕ್ಷಿ, ನಿಮ್ ತಂದೆ ತಾಯಿ ನಮ್ಮನ್ನ ಒಪ್ಕೊಂಡಿದ್ದು ನಂಗೆ ಆಶ್ಚರ್ಯ ಆಗ್ತಿಲ್ಲ. ಅವ್ರ ಹಾಗೆ ಅಕಸ್ಮಾತ್ ನಿಮ್ಮ ಅಣ್ಣ ಮತ್ತೆ ನಿನ್ನ ತಮ್ಮ ನಮ್ಮನ್ನು ಒಪ್ಕೊಂಡಿದ್ರೆ ಆಗ ನಂಗೆ ಆಶ್ಚರ್ಯ ಆಗ್ತಿತ್ತು. ಸಾಕ್ಷಿ, ನಾವಿಬ್ರು ಇಷ್ಟಕ್ಕೆಲ್ಲ ತಲೆನೇ ಕೆಡ್ಸ್ಕೋಬಾರ್ದು. ದಯವಾಗಿರೋ. ಇಲ್ಲ ರಂಜಿತ್, ನನ್ನ ಅಣ್ಣ ತಮ್ಮ ಇಬ್ರು ನಡ್ಕೊಂಡಿದ್ದ ರೀತಿ ನೆನೆಸ್ಕೊಂಡ್ರೆ ತುಂಬಾ ನೋವಾಗ್ತಿದೆ. ಇವಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ ಹೇಳು? ಅದ್ರ ಬಗ್ಗೆ ಯೋಚನೆ ಮಾಡೋದ್ರ ಬದಲು ಮುಂದೆ ನಾವಿಬ್ರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಸಾಕ್ಷಿ, ನಡಿ ನಮ್ಮ ಮನೆಗೆ ಹೋಗೋಣ. ನಿಮ್ಮನೆಗ?